ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಈ ಒಂದು ಸೆಷನ್ನು ಪ್ರೋಗ್ರಾಮ್ 2 ಪ್ರಾಕ್ಟಿಕಲ್ ಪಾರ್ಟ್ ಆಗಿರುತ್ತೆ. ಪ್ರೋಗ್ರಾಮ್ 2 ಫ್ಯಾಕ್ಟೋರಿಯಲ್ ಆ್ಯಂಡ್ ಸಮ್ ಆಫ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ PUC ಪೈಥಾನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ರಿಲೇಟೆಡ್ ಆಗಿರುವಂತಹ ಎರಡನೇ ಪ್ರೋಗ್ರಾಮ್ ಬಂದು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಮತ್ತು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಎರಡೂ ಕೂಡ ಒಂದೇ ಪ್ರೋಗ್ರಾಮಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಏನು ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಅಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಆಲ್ ಪಾಸಿಟಿವ್ ನಂಬರ್ಸ್ ವಿಚ್ ಇಸ್ ಲೆಸರ್ ದ್ಯಾನ್ ಈಕ್ವಲ್ಸ್ ಟು n. ಸೊ ಯಾವುದಕ್ಕೆ ವ್ಯಾಲ್ಯೂ n ಅನ್ನೋ ವೇರಿಯೇಬಲ್ಗೆ ನಾವು ಏನು ವ್ಯಾಲ್ಯೂ ಕೊಡ್ತೀವೋ ಅಲ್ಲಿಂದ ಹಿಡಿದು ಒನ್ ನಂಬರ್ ಆಫ್ ವ್ಯಾಲ್ಯೂ ಒನ್ನಿಂದ ಹಿಡಿದು n ವ್ಯಾಲ್ಯೂ ಏನು ಕೊಡ್ತೀವೋ ಅಲ್ಲಿವರೆಗೂ ನಾವು ಪ್ರಾಡಕ್ಟನ್ನು ಮಾಡ್ತಾ ಹೋಗ್ತೀವಿ. ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಯಾವ ವ್ಯಾಲ್ಯೂ ಕೊಟ್ಟಿರ್ತೀವೋ ಆ ವ್ಯಾಲ್ಯೂ ಇಂದ ಒನ್ನಿಂದ ಸ್ಟಾರ್ಟ್ ಆಗಿ ಆ ವ್ಯಾಲ್ಯೂವಿನವರೆಗೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಏನು ಸಿಗ್ತದೆ, ವ್ಯಾಲ್ಯೂ ಆಫ್ ಫ್ಯಾಕ್ಟೋರಿಯಲ್ ನಂಬರ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ 5 ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಫ್ಯಾಕ್ಟೋರಿಯಲ್ ಇಟ್ ಈಸ್ ಡಿನೋಟೆಡ್ ಬೈ n ಫ್ಯಾಕ್ಟೋರಿಯಲ್. ಇಲ್ಲಿ ಏನು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಕರಿತೀವಿ ಅದನ್ನು ನಾವು ಫ್ಯಾಕ್ಟೋರಿಯಲನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ತಾ ಇದ್ವಿ. ಸೊ ಇಲ್ಲಿ 5 ಫ್ಯಾಕ್ಟೋರಿಯಲ್ ಅಂದರೆ 5 ನಂಬರಿಂದ 1ವರೆಗೂ ಎಲ್ಲ ನಂಬರ್ ಏನೇನು ಬರುತ್ತೆ ಆ ನಂಬರ್ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಅಥವಾ ಒನ್ನಿಂದ ಸ್ಟಾರ್ಟ್ ಆಗಿ ಎನ್ನಿಗೆ ಏನು ವ್ಯಾಲ್ಯೂ ಕೊಡ್ತೀವೋ ಅಲ್ಲಿವರೆಗೂ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಸಿಗ್ತಾ ಇದೆ. ಸೊ 5 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಸ್ ಈಕ್ವಲ್ಸ್ ಟು 120. ಸೊ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವ್ಯಾಲ್ಯೂಸ್ ಏನು ಸಿಗ್ತಾ ಇದೆ, 120. ಈಗ 7 ಫ್ಯಾಕ್ಟೋರಿಯಲ್ ಅಂತ ತೊಗೊಂಡ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆಗಿರ್ತಾ ಇತ್ತು. ಇದು n ಅನ್ನೋ ನಂಬರ್ ವ್ಯಾಲ್ಯೂಗೆ ಏನು ವ್ಯಾಲ್ಯೂ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಮಲ್ಟಿಪ್ಲಿಕೇಶನ್ ಡಿಪೆಂಡ್ ಆಗಿರುತ್ತೆ. ಬರುವಂಥ ಆನ್ಸರ್ನ ನಾವು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂತ ಕರಿತಾ ಇದ್ದೀವಿ. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ ನಾವು ಎನ್ನಿಗೆ ಏನು ವ್ಯಾಲ್ಯೂ ಕೊಡ್ತೀವೋ ಆ ವ್ಯಾಲ್ಯೂಸನ್ನು ಲಾಸ್ಟ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಇಲ್ಲಿ ನ್ಯಾಚುರಲ್ ಆಫ್ ನಂಬರ್ಸಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಅಡಿಷನ್ ಮಾಡ್ತಾ ಇದ್ದೀವಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಒನ್ನಿಂದ ಸ್ಟಾರ್ಟ್ ಆಗಿ ಎನ್ನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವೋ ಅಷ್ಟು ವ್ಯಾಲ್ಯೂವರೆಗೆ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಅದು ನಮಗೆ ಏನು ಸಿಗ್ತಾ ಇದೆ, ವ್ಯಾಲ್ಯೂ ಸಮ್ ಆಫ್ ನ್ಯಾಚುರಲ್ ನಂಬರ್ ಸಿಗ್ತಾ ಇದೆ. ದ ರಿಸಲ್ಟ್ ಆಫ್ ಆ್ಯಡಿಂಗ್ ಟುಗೆದರ್ ಎ ಸೀಕ್ವೆನ್ಸ್ ಆಫ್ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಸ್ಟಾರ್ಟಿಂಗ್ ಫ್ರಮ್ 1. ಒನ್ನಿಂದ ಸ್ಟಾರ್ಟ್ ಮಾಡಿ ಎನ್ನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವೋ ಅಲ್ಲಿವರೆಗೂ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಸಿಗುವಂಥ ಆನ್ಸರನ್ನು ಸಮ್ ಆಫ್ ನ್ಯಾಚುರಲ್ ನಂಬರ್ ಅಂತ ಹೇಳಿ ಕರಿತಾ ಇದ್ದೀವಿ. ಒನ್ನನ್ನು ನಾನು ಇಲ್ಲೇನು ಕಾಣಿಸ್ತಾ ಇದ್ದಲ್ಲ ನಿಮಗೆ ಸ್ಲೈಡಲ್ಲಿ, ಸೊ ಆ್ಯಸ್ ಇಟ್ ಈಸ್ ಇದನ್ನು ಪೈಥಾನಲ್ಲಿ ನಾವು ಟೈಪ್ ಮಾಡಿರುವಂಥದ್ದನ್ನೇ ಸ್ಕ್ರೀನ್ಶಾಟ್ ಹಾಕಿರೋವಂಥದ್ದು. ಸೊ ಫಸ್ಟ್ ಏನು ಮಾಡಿದ್ದೀವಿ, DEF ಎರಡೂ ವರ್ಕ್ ಅಂದರೆ ಒಂದು ಫ್ಯಾಕ್ಟೋರಿಯಲನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಫ್ಯಾಕ್ಟನ್ನು ವರ್ಡ್ ತೊಗೊಂಡಿದ್ದೀವಿ, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಮ್ ಅನ್ನೋ ಫಂಕ್ಷನ್ ನೇಮನ್ನು ತೊಗೊಂಡಿದ್ದೀವಿ. ಸೊ ಎರಡನ್ನೂ ಪರ್ಫಾರ್ಮ್ ಮಾಡಲಿಕ್ಕೆ ವ್ಯಾಲ್ಯೂಸ್ ಏನು ತೊಗೊಂಡಿದ್ದೀವಿ, ಇಲ್ಲಿ n is equals to 1 ಆರ್ n is equal to 0 ಆಗಿದೆ ಅಂತ ಅಂದರೆ ನಾವು ಏನು ರಿಟರ್ನ್ ಮಾಡಬೇಕು, 1ಅನ್ನು ರಿಟರ್ನ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂನ ಕೊಟ್ಟಿದ್ದೀವಿ ಎನ್ನಿಗೆ ಅಂದಾಗ ಮಾತ್ರ n ಇಂಟು ಫ್ಯಾಕ್ಟ್ ಆಫ್ n ಮೈನಸ್ 1 ಆಗ್ತಾ ಇದೆ. ಏನಕ್ಕೆ ಅಂತೇಳಿದ್ರೆ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ಗೆ. ಇನ್ ಕೇಸ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಫಾರ್ಮುಲಾ ಏನಾಗಿರುತ್ತೆ, n is equal to 0 ಕೊಟ್ಟಾಗ ಅದು ಝೀರೋನೇ ರಿಟರ್ನ್ ಮಾಡುತ್ತೆ ಔಟ್ಪುಟ್ಟಲ್ಲಿ. ನಾವು ಎನ್ನಿಗೆ ನಂಬರ್ 0ಗಿಂತ ಜಾಸ್ತಿ ಕೊಟ್ಟಾಗ ಮಾತ್ರ n ಪ್ಲಸ್ ಸಮ್ ಆಫ್ n ಮೈನಸ್ 1 n-1 ಅನ್ನೋದು ಲಾಸ್ಟ್ ನಂಬರನ್ನು ಇಂಡಿಕೇಟ್ ಮಾಡೋವಂಥದ್ದು. ಸೊ ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇದೆರಡು ಪರ್ಫಾರ್ಮ್ ಮಾಡಲಿಕ್ಕೆ ವರ್ಕಿಂಗ್ ಕಂಡೀಷನ್ ಲೈನ್ಸ್ ಆಗಿದ್ದರೆ, ಇನ್ನು ನಮ್ಮನ್ನು ಒಂದು ವೇರಿಯೇಬಲನ್ನು ತೊಗೊಂಡಿದ್ದೀವಿ. ಸೊ ನಮ್ಮನ್ನು ವೇರಿಯೇಬಲ್ಗೆ ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡಿದ್ದೀವಿ, ಸ್ಟೇಟ್ಮೆಂಟ್ಸ್ಗಳನ್ನು ತೊಗೊಂಡಿದ್ದೀವಿ. ಸೊ ಏನು ಹೇಳ್ತಾ ಇದೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಅಂದರೆ 1 ಅನ್ನೋ ನಂಬರ್ನ ಪ್ರೆಸ್ ಮಾಡಿದ್ರೆ ಫ್ಯಾಕ್ಟೋರಿಯಲನ್ನು ಪರ್ಫಾರ್ಮ್ ಮಾಡುತ್ತೆ, 2 ಅನ್ನೋದನ್ನು ಪ್ರೆಸ್ ಮಾಡಿದ್ರೆ ಸಮ್ ಆಫ್ ಸೀರೀಸನ್ನು ಫೈಂಡ್ ಔಟ್ ಮಾಡ್ತಾ ಇದೆ, 3ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಕ್ಸಿಟ್ ಆಗ್ತಾ ಇದೆ. ಸೊ ಈ ಒಂದು ಆಪ್ಷನ್ನ ತೋರಿಸ್ಲಿಕ್ಕೆ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟನ್ನು ಬಳಸ್ಕೊಂಡು ಬರ್ಕೊಂಡಿದ್ದೀವಿ. ನೆಕ್ಸ್ಟು OPT ಅಂದರೆ ಆಪ್ಷನಲನ್ನು ಸ್ಟೋರ್ ಮಾಡಲಿಕ್ಕೆ OPT ಅನ್ನೋ ವೇರಿಯೇಬಲ್ಗೆ ಇನ್ಪುಟನ್ನು ತೊಗೊಳ್ತಾ ಇದ್ದೀವಿ. ಇಂಟ್ ಅಂದರೆ ಡೇಟಾ ಟೈಪ್ ಆಗಿರುತ್ತೆ. ಕಂಡೀಷನ್ ಏನು, OPT ಅನ್ನೋ ವೇರಿಯೇಬಲ್ ಅಂದರೆ ಆಪ್ಷನ್ ಅನ್ನೋ ವೇರಿಯೇಬಲ್ 1 ಆಗಿದ್ದರೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ರೆಪ್ರೆಸೆಂಟ್ ಆಗ್ತಾ ಇದೆ, ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಷನ್ ಆಗಿ ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದೆ. ಆಪ್ಷನಲ್ ಇಸ್ ಈಕ್ವಲ್ ಟು 2 ಅಂತ ಏನಾದರೂ ಆದರೆ ಅದು ಸಮ್ ಆಫ್ ಸೀರೀಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿ ಸಮ್ ಆಫ್ ಸೀರೀಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ ಕೇಸ್ 2 ಅಲ್ಲ ಮೂರನೇ ಆಪ್ಷನನ್ನು ಪ್ರೆಸ್ ಮಾಡಿದ್ದೀವಿ ಅಂದಾಗ ನಮ್ಮ ಪ್ರೋಗ್ರಾಮಿಂದ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದ್ದೀವಿ, ದಟ್ ಈಸ್ ಎಕ್ಸಿಟ್ ಫ್ರಮ್ ದ ಪ್ರೋಗ್ರಾಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್ ರಿಲೇಟೆಡ್ ವಿತ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಆ್ಯಂಡ್ ಸಮ್ ಆಫ್ ಸೀರೀಸ್ ಆಗಿರುತ್ತೆ. ಪ್ರೋಗ್ರಾಮನ್ನು ನೋಡಿದ್ವಿ ಅಲ್ಲ, ಇನ್ಪುಟ್ಟು, ಅದೇ ಇನ್ಪುಟ್ಗೆ ಏನು ಈ ಬರೆದಿರುವಂಥ ಪ್ರೋಗ್ರಾಮ್ ಲೈನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. DEF ಅನ್ನೋದು ಒಂದು ಯೂಸರ್ ಡಿಫೈನ್ ಕೀವರ್ಡ್ ಆಗಿರುತ್ತೆ. ಫ್ಯಾಕ್ಟ್ ಅನ್ನೋದು
ಫಂಕ್ಷನ್ ನೇಮ್ ಆಗಿರುತ್ತೆ. ಎನ್ ಅನ್ನೋ ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀವಿ. ರಿಟರ್ನ್ ಸ್ಟೇಟ್ಮೆಂಟು ಔಟ್ಪುಟ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಅದಕ್ಕೆ ಒಂದು ಕಂಡೀಷನ್ನ ತೊಗೊಂಡಿದ್ದೀವಿ. ಇಫ್ ಅನ್ನೋ ಕಂಡೀಷನಲ್ಲಿ ಎನ್ ಅನ್ನೋ ವೇರಿಯೇಬಲ್ಗೆ 1 ಅಂತ ಕೊಟ್ಟರೆ ಅಥವಾ 0 ಅಂತ ಕೊಟ್ಟಾಗ ಮಾತ್ರ ಏನಾಗುತ್ತೆ, ರಿಟರ್ನ್ 1 ಅನ್ನೋ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಮಾತ್ರ ಎಲ್ಸ್ ಪಾರ್ಟಲ್ಲಿ ಏನಾಗ್ತದೆ, ಎನ್ ಇಂಟು ಫ್ಯಾಕ್ಟ್ ಆಫ್ ಎನ್ ಮೈನಸ್ 1. ದಿಸ್ ಈಸ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಫ್ಯಾಕ್ಟೋರಿಯಲ್ ವೇರಿಯೇಬಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮತ್ತೊಂದು ಯೂಸರ್ ಡಿಫೈನ್ ಕೀವರ್ಡನ್ನು ತೊಗೊಂಡಿದ್ದೀವಿ. ಯಾಕೆ 2 ಯೂಸರ್ ಡಿಫೈನ್ ಕೀವರ್ಡನ್ನು ಬಳಸಿದ್ದೀವಿ ಅಂದರೆ, ಒಂದು ಯೂಸರ್ ಡಿಫೈನ್ ಹೆಡರ್ ಫಂಕ್ಷನು ಫ್ಯಾಕ್ಟೋರಿಯಲನ್ನು ಪರ್ಫಾರ್ಮ್ ಮಾಡ್ತಿದ್ರೆ, ಮತ್ತೊಂದು ಯೂಸರ್ ಡಿಫೈನ್ ಫಂಕ್ಷನು ನಂಬರ್ ಆಫ್ ಸೀರೀಸ್ ಅಂದರೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಆ ಒಂದು ವರ್ಕಿಂಗ್ ಕಂಡೀಷನ್ನ ಬರ್ಕೊಳ್ಳಿಕ್ಕೆ ಇನ್ನೊಂದು DEF ಯೂಸರ್ ಕೀವರ್ಡನ್ನು ಬಳಸಿದ್ದೀವಿ. ಇಲ್ಲಿ ಸಮ್ ಅನ್ನೋದು ಕೂಡ ಫಂಕ್ಷನ್ ನೇಮ್ ಆಗಿರುತ್ತೆ ಮತ್ತು ಎನ್ ಅನ್ನೋ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀವಿ. ಎನ್ ಅನ್ನೋ ವ್ಯಾಲ್ಯೂಗೆ 0 ಅಂತ ಕೊಟ್ಟಾಗ ನಾವು ಏನು ಮಾಡ್ತಾ ಇದ್ದೀವಿ, ರಿಟರ್ನ್ 0 ಅಂತಲೇ ಪ್ರಿಂಟ್ ಆಗುತ್ತೆ. ಎನ್ನಿಗೆ 0ಗಿಂತ ಜಾಸ್ತಿ ಕೊಟ್ಟಾಗ ಮಾತ್ರ ಎನ್ ಪ್ಲಸ್ ಸಮ್ ಆಫ್ ಎನ್ ಮೈನಸ್ 1 ಅನ್ನೋ ಫಾರ್ಮುಲಾನ ಬಳಸಿಬಿಟ್ಟು ಸಮ್ ಆಫ್ ನ್ಯಾಚುರಲ್ ನಂಬರ್ಸನ್ನು ಪ್ರಿಂಟ್ ಮಾಡ್ತಾ ಇದೆ. ಸೊ ಆ್ಯಸ್ ಇಟ್ ಈಸ್ ನಾನು ಆಗಲೇ ಪ್ರೋಗ್ರಾಮಲ್ಲಿ ಹೇಳಿದಾಗ ನಮ್ ಅನ್ನೋದು ಮತ್ತು OPT ಅನ್ನೋದು ಎರಡೂ ಕೂಡ ವೇರಿಯೇಬಲ್ ಆಗಿರುತ್ತೆ. ಇಂಟ್ ಅಂತ ಎಲ್ಲೆಲ್ಲಿ ಬಳಸಿದ್ದೀವಿ ಅದೆಲ್ಲದು ಡೇಟಾ ಟೈಪ್ ಆಗಿರುತ್ತೆ. ಆ ಡೇಟಾ ಟೈಪ್ ಏನನ್ನು ಹೇಳ್ತಾ ಇದೆ ಅಂದರೆ ಪಾಸಿಟಿವ್ ಇಂಟೀಜರ್ಸನ್ನು ರೆಪ್ರೆಸೆಂಟ್ ಮಾಡುವಂಥದ್ದನ್ನು ಹೇಳ್ತಾ ಇದೆ. ಸೊ ನೆಕ್ಸ್ಟು ಎಲ್ಲಿ ಇಂಟ್ ಅಂತ ತೊಗೊಂಡಿದ್ದೀವೋ ಎಲ್ಲದೂ ಕೂಡ ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಲ್ಲಿ ನಾವು ವ್ಯಾಲ್ಯೂಸನ್ನು ಕೊಟ್ಟಾಗ ಮಾತ್ರ ವ್ಯಾಲ್ಯೂಸನ್ನು ಅದು ತೊಗೊಳುತ್ತೆ. ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಮಾಡ್ತಾ ಇದೆ, ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ವರ್ಕ್ ಆಗ್ತದೆ. ಅದು ನಮಗೆ ಒಂದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಿರೋಂಥ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು ಒಂದು ಕಂಡೀಷನ್ನ ತೊಗೊಂಡಿದ್ದೀವಿ, OPT is equal to 1. ಆ ಕಂಡೀಷನ್ ಟ್ರೂ ಆದಾಗ ಫ್ಯಾಕ್ಟೋರಿಯಲ್ ನಂಬರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಸ್ ಆಪ್ಷನ್ ಇಸ್ ಈಕ್ವಲ್ ಟು 2 ಆಗಿದೆ ಅಂತ ಅಂದರೆ, ಈ ಕಂಡೀಷನ್ ಟ್ರೂ ಆಯಿತು ಅಂದಾಗ ಸಮ್ ಆಫ್ ಸೀರೀಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಇದೆ. ಎರಡೂ ಅಲ್ಲ, ಒಂದು ಪ್ರಿಂಟ್ ಆಗ್ತಾ ಇಲ್ಲ, ಎರಡನ್ನೂ ಪ್ರಿಂಟ್ ಮಾಡ್ತಾ ಇಲ್ಲ ಅಂದಾಗ ನೆಕ್ಸ್ಟ್ 3ನ ನಾವು ಏನಾದ್ರು ಪ್ರೆಸ್ ಮಾಡಿದ್ದೀವಿ ಅಂದರೆ ಪ್ರೋಗ್ರಾಮಿಂದ ಏನಾಗ್ತದೆ, ಎಕ್ಸಿಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್ ರಿಲೇಟೆಡ್ ವಿತ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಆ್ಯಂಡ್ ಸಮ್ ಆಫ್ ಸೀರೀಸ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಸ್ಲೈಡಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, ಅದು ಇನ್ಪುಟ್ ಮತ್ತು 2 ಔಟ್ಪುಟ್ ಆಗಿರುತ್ತೆ. ಬರೆದಿರುವಂಥ ಇನ್ಪುಟ್ ಪ್ರೋಗ್ರಾಮಿಗೆ ಒಂದು ಔಟ್ಪುಟ್ಟು ನಿಮಗೆ ಕಾಣಿಸ್ತಿರ್ಬೋದು, ಎಂಟರ್ ಎನಿ ನಂಬರ್ ಇಸ್ ಈಕ್ವಲ್ ಟು 3 ಅಂತ ಇದೆ. 3ಗೆ ಫ್ಯಾಕ್ಟೋರಿಯಲ್ನ ಫೈಂಡ್ ಔಟ್ ಮಾಡಿದ್ದೀವಿ. ಆಪ್ಷನ್ ಏನು ಕೊಟ್ಟಿದ್ದೀವಿ, 1 ಟು ಫೈಂಡ್ ದ ಫ್ಯಾಕ್ಟೋರಿಯಲ್, 2 ಟು ಫೈಂಡ್ ದ ಸಮ್, 3 ಟು ಎಕ್ಸಿಟ್. ಎಂಟರ್ ದ ಆಪ್ಷನ್ 1 to 3 ಅಂದಾಗ ನಾವು 1ಅನ್ನು ಪ್ರೆಸ್ ಮಾಡಿದ್ದೀನಿ. 1ಅನ್ನು ಪ್ರೆಸ್ ಮಾಡಿದಾಗ ಏನಾಗ್ತದೆ, ಫ್ಯಾಕ್ಟೋರಿಯಲ್ ಆಫ್ 3 6 ಆಗ್ತಾಯಿದೆ. ಅಂದರೆ 3 × 2 × 1 ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತದೆ, 6 ಬರ್ತಾ ಇದೆ. ಇದು ಒಂದಾಯಿತು. ಇನ್ನೂ ಒಂದು ಔಟ್ಪುಟ್ ಏನು, ಸಮ್ ಆಫ್ ಸೀರೀಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲೂ ಕೂಡ ವ್ಯಾಲ್ಯೂ ಎನ್ನಿಗೆ 4 ಅನ್ನೋದಾಗ ಕೊಟ್ಟಿದ್ದೀವಿ. ಆಪ್ಷನನ್ನು 2 ಅಂತ ಪ್ರೆಸ್ ಮಾಡಿದ್ದೀವಿ. ಸೊ 2 ಪ್ರೆಸ್ ಮಾಡಿದಾಗ 4 + 3 + 2 + 1 ಮಾಡಿದ್ರೆ ನಮಗೆ ಆನ್ಸರ್ 10 ಬರ್ತಾ ಇದೆ. ಸೊ ಈ ಬ್ಲೂ ಮಾರ್ಕಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ, ಬ್ಲೂ ಪಾರ್ಟಲ್ಲಿ ಅದೆರಡೂ ಕೂಡ ಔಟ್ಪುಟ್ ಆಗಿರುತ್ತೆ. ಇನ್ನು ನಿಮಗೆ ಇನ್ಪುಟ್ ಜೊತೆಗೆ ಔಟ್ಪುಟನ್ನು ಒಂದು ಶೇರ್ ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇನ್ಪುಟ್ ಮತ್ತು ಔಟ್ಪುಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಸಿಂಗಲ್ ಔಟ್ಪುಟ್ ಬರೋದಿಲ್ಲ. ನಾವು ಆಪ್ಷನ್ ಯಾವುದನ್ನು ಪ್ರೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಔಟ್ಪುಟ್ ಬರುತ್ತೆ. 1ಅನ್ನು ಪ್ರೆಸ್ ಮಾಡಿದಾಗ ಫ್ಯಾಕ್ಟೋರಿಯಲಿಗೆ ಮಾತ್ರ ಔಟ್ಪುಟ್ ಬರುತ್ತೆ. 2ನ ಪ್ರೆಸ್ ಮಾಡಿದಾಗ ಸಮ್ ಆಫ್ ಸೀರೀಸಿಗೆ ಮಾತ್ರ ಬರುತ್ತೆ. ಇನ್ ಕೇಸ್ ನೀವು 3ನ ಪ್ರೆಸ್ ಮಾಡಿದ್ರೆ ಪ್ರೋಗ್ರಾಮಿಂದ ಅದು ಎಕ್ಸಿಟ್ ಆಗ್ತದೆ. ಈ ಒಂದು ಪ್ರೋಗ್ರಾಮ್ 2 ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಮತ್ತು ಸಮ್ ಆಫ್ ಸೀರೀಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.